ರೀತಿಯಾಗಿದೆ ಹಬ್ಬದಲ್ಲಿ ಫುಲ್ ಜನ ಜಾಸ್ತಿ ಇದ್ದಾರೆ. ಫುಲ್ ಒಳಗೆ ಹೋದ್ರೆ ಫುಲ್ ಜನ ಜಾಸ್ತಿ ಇದೆ. ರೀಸನಬಲ್ ಆಗಿದೆ. ಲೈಕ್ ಆಚ ಕಡೆಯಿಂದ ಹೂವು ರೇಟ್ ಎಲ್ಲ ನೋಡಿದ್ರೆ ಇಲ್ಲಿ ಓಕೆ ಆಗಿದೆ. ಜಾಸ್ತಿ ಅಂತ ಹೇಳಿದ್ರೆ ಇದೆ, ನೀವು ಆಚ ಕಡೆ ತಗೊಂಡ್ರೆ ಇದಕ್ಕಿಂತ ಡಬಲ್ ಆಗಿ ಹೇಳ್ತಾರೆ. ಇವಾಗ 1 ಮೊಳನೇ ಇಲ್ಲಿ 100 ಅಂದರೆ ಅಲ್ಲಿ 200ಗೆ ಸೆಲ್ ಮಾಡ್ತಾರಲ್ಲ. ಸೊ ಬೊಕೆ ಎಲ್ಲ ನಾವು 100 ರೂಪೀಸ್ಗೆ ತಗೊಂಡು ಹೋಗ್ಬೋದು ಬಂಡಲ್ ಆಗಿ. ಇಲ್ಲಿ ನಾಳೆ ಫುಲ್ ಚೆನ್ನಾಗೇ ಇರುತ್ತೆ ಹಬ್ಬ. ಇದು ವರಮಹಾಲಕ್ಷ್ಮಿ ಹಬ್ಬ ಅಂದಮೇಲೆ ನಮ್ಮದು ಹುಡುಗಿರ್ದೆ ಜಾಸ್ತಿ ಇರುತ್ತಲ್ಲ. ಸೊ ಹಬ್ಬ ಅದೆಲ್ಲ ಚೆನ್ನಾಗಿರುತ್ತೆ. ವಿಶೇಷವಾಗಿ ನಮ್ಮ ಮನೆ ಸಿಂಪಲ್ ಆಗಿ ಹೆಂಗಿರುತ್ತೋ ಅಷ್ಟು ಚೆನ್ನಾಗಿ ಹಬ್ಬಕ್ಕಂದ್ರೆ ಮೇನ್ ಫಸ್ಟ್ ಡೆಕೋರೇಷನ್ಗೆ ಬರ್ತಾರೆ. ಮತ್ತೆ ಸೀರೆ, ದೇವ್ರಿಗೆ ಸೀರೆ ತಗೊಳ್ತಾರೆ. ಆಮೇಲೆ ರಿಟರ್ನ್ ಗಿಫ್ಟ್ಸ್ ತಗೊಳ್ತಾರೆ. ಇನ್ನೊಂದು ಮೇನ್ ಹೂವು, ಹೂವನೇ. ಹಾಂ, ಇನ್ನೂ ಇಲ್ಲ. ಹೂವು ಇನ್ನೂ ಶಾಪಿಂಗ್ ಮಾಡೋದಿದೆ. ಹೂವು ರೇಟ್ ಜಾಸ್ತಿ ಇದೆ. ಹಾಂ, ವರ್ತ್ ಅನ್ಸುತ್ತೆ. ಲೈಕ್ ಇಷ್ಟು ರೇಷಲ್ಲಿ ನೀವು ನಿಯರ್ ಬೈ ಇದ್ರೂ ತಗೊಬೋದು. ಬಟ್ ಇಷ್ಟು ರೇಷಲ್ಲಿ ನೀವು ಬಲ್ಕಾಗಿ ಪರ್ಚೇಸ್ ಮಾಡಬೇಕಂದ್ರೆ ಇಲ್ಲೇ ಬರಬೇಕು, ಇಲ್ಲೇ ಪರ್ಚೇಸ್ ಮಾಡಬೇಕು. ಹೌದು, ತುಂಬ ಬೆಲೆ ದುಬಾರಿ ಇದೆ. ಯಾರ ಹತ್ರ ಹೋದ್ರೂ ಬೆಲೆ ದುಬಾರಿನೇ ಇದೆ. ಆ್ಯಕ್ಚುಲಿ ಒಂದು ಜೋಳ ಬಂದು 10 ರೂಪೀಸ್ ಇದ್ದದು 30 ರೂಪೀಸ್ ಹೇಳ್ತಾ ಇದ್ದಾರೆ. ಒಂದು ಮಾರು 50 ರೂಪೀಸ್ ಇದ್ದದು 150 ರೂಪೀಸ್ ಹೇಳ್ತಾ ಇದ್ದಾರೆ. ಬಟ್ ಒಂದು ಬನಾನಾ 1 kg ಇರೋದು ಮೇ ಬಿ 1 kg ಒಂದು ಏಲಕ್ಕಿ ಬಾಳೆನ 180 ರೂಪೀಸ್ ಹೇಳ್ತಾ ಇದ್ದಾರೆ. 80 ರೂಪೀಸ್ ಇರೋದು 180 ರೂಪೀಸ್ ಹೇಳ್ತಾರೆ, 120 ರೂಪೀಸ್ ಹೇಳ್ತಾರೆ. ಬಟ್ ತುಂಬ ಕಾಸ್ಟ್ಲಿ ಇದೆ. ಬಡವರಿಗೆ ತುಂಬ ಭಾಳ ಸಫರ್ ಆಗ್ತಾ ಇದೆ. ಫಸ್ಟ್ ಆಫ್ ಏನಿಲ್ಲ, ಈಗ ರೇಟ್ ಹೇಗಿದೆ, ಈಗ ಇದರಿಂದ ಅವರಿಗೆ ಬೆಲೆ ಏರಿಕೆ ಅಂತ ಹೇಳ್ತೀರಿ. ತಗೊಳ್ಳೋ ಅನಿವಾರ್ಯ ಇರುತ್ತೆ. ಹಬ್ಬ ಬೇರೆ ಮಾಡಲೇಬೇಕು. ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ನಾವೊಂದು ಅಟ್ಲೀಸ್ಟ್ ಒಂದು 1000 ರೂಪೀಸ್ ಅಂತಂದರೆ ಒಂದು 1500 ಮಾಡಬೇಕು. 1500 2000 ರೂಪಾಯಿ ಮಾಡಬೇಕು. ಮಾಡಲೇಬೇಕಲ್ಲ. ಮಾಮೂಲಿ ರೆಗ್ಯುಲರ್ ಆಗಿ ಒಂದು ಕಂಟಿನ್ಯೂಸ್ ಒಂದು ವರಮಹಾಲಕ್ಷ್ಮಿ ಅಂತಂದ್ಮೇಲೆ ಒಂದು ಸ್ಪೆಷಲ್ ಡೇ ಇರುತ್ತೆ. ಆ ಫೆಸ್ಟಿವಲ್ ಡೇ ಮಾಡಲೇಬೇಕು. ಅದು ಎಷ್ಟೇ ದುಬಾರಿ ಆದ್ರೂ ಒಂದು ನಮ್ಮ ಲೆವೆಲ್ಗೆ ಏನು ಮಾಡುತ್ತೆ, ಒಂದು ಕಾನ್ಸ್ಟಿಟ್ಯೂನ್ಸಿ, ನಮ್ಮ ಬೆಲೆ, ನಮ್ಮ ಬಡ್ಜೆಟ್ ನೋಡಿಕೊಂಡು ನಾವು ಪರ್ಚೇಸ್ ಮಾಡಲೇಬೇಕು. ಹಬ್ಬ ಮಾಡಲೇಬೇಕಾಗುತ್ತೆ. ಸಾಮಗ್ರಿ ಹಬ್ಬ ಮಾಡೋಕ್ಕಾಗಲ್ಲ. ಹೂವು ಹಣ್ಣು ಇಲ್ಲದೆ ಹಬ್ಬ ಮಾಡೋಕ್ಕಾಗಲ್ಲ. ಹೌದು. ಬಟ್ ಅದೇ ಜಾಸ್ತಿ ಆಗಿದೆ ಈಗ. ಬಡವರಿಗೆ, ಶ್ರೀಮಂತರು ಏನಾದರೂ ಮಾಡಬಹುದು, ಬಡವರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ? ಬಡವರಿಗೆ ಯಾವ ಸಮಸ್ಯೆ ಅಂತಂದರೆ, ಫಸ್ಟ್ ಆಫ್ ಆಲ್ ಅವ್ರಿಗೆ ಬಡವ್ರಿಗೆ ಒಂದು ಮೆಟೀರಿಯಲ್ ತೊಗೊಳಕ್ಕಾಗ್ತಾ ಇಲ್ಲ, ಏನೋ ಒಂದು ಪರ್ಚೇಸ್ ಮಾಡೋಕ್ಕಾಗ್ತಾಯಿಲ್ಲ. ಸಪೋಸ್ ನಾವು ಏನೋ ಒಂದು ಎಂಪ್ಲಾಯ್ ಆಗಿ ಬಂದಿದ್ದೀವಿ, ಏನು ನಮ್ಮ ಬಡ್ಜೆಟ್ ಏನಿದೆ, ನಮ್ಮ ಬಡ್ಜೆಟ್ ಏನಿದೆ ಆ ರೀತಿ ತಕ್ಕಂತೆ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅನಿವಾರ್ಯ ಮಾಡಲೇಬೇಕು, ಎದುರಿಸಲೇಬೇಕು. ಕೇಳಿದ್ರೆ ಏನಂತಾರೆ, ಯಾಕೆ ಬೆಲೆ ರೇಟ್ ಜಾಸ್ತಿ ಅಂದರೆ ಏನಂತ? ಅವ್ರು ಹೇಳ್ತಾರೆ, ಈಗ ಇವತ್ತು ಮಾಡ್ತಾರೆ, ಹಬ್ಬ ಮುಗಿದ ಮೇಲೆ ಮತ್ತು ಮಾಮೂಲಿ ನಾರ್ಮಲ್ ಇರುತ್ತೆ ಅಷ್ಟೇ. ಓನ್ಲಿ ಹಬ್ಬದ ಸಮಯದಲ್ಲಿ ತುಂಬ ದುಬಾರಿ. ಬಟ್ ಹೆಂಗೆ ಬಿಸಿಲು ಸುಡ್ತಾ ಇದೆ, ಹಂಗೆ ಅಮೌಂಟು ಕೂಡ ಸುಡ್ತಾ ಇರುತ್ತೆ. ಒಂದು ಹಬ್ಬದಲ್ಲಿ ಜೇಬು ಸುಡ್ತು, ತುಂಬ ಜೇಬಿ ಸುಡ್ತದಲ್ಲ, ಬರ್ನ್ ಆಗ್ಬಿಟ್ಟಿದೆ. ಬರಗಾಲ ಇದೆ. ಬಟ್ ಏನು ಬರಗಾಲ ಇದ್ರು ಮಳೆಗಾಲ ಇದ್ರೂ ಒಂದು ಗಾದಿ ಇದಲ್ಲ, ದೋಣಿ ನೀರ್ ಮೇಲೆ ಸಾಗಬೇಕನ್ನೋಕ್ಕೆ ದೋಣಿ ನೆಲ ಮೇಲೆ ಸಾಕಲ್ಲ, ದೋಣಿ ನೀರ್ ಮೇಲೆ ಸಾಕೋ ಥರ ಒಂದು ಜೀವನ ನಡೀತಾ ಇದ್ದಾರೆ ಅಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.